ಹಾಯ್ ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದೇನೈತ್ರಿ, ಸಿಂಪಲ್ ಆಗೈತಿ. ಮಿಸ್ ಮಾಡ್ದೆ ನೋಡಿರಿ, ಸ್ಕಿಪ್ ಮಾಡ್ದೆ ನೋಡಿರಿ. ಹಂಗೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನೈತಪ್ಪ ಇವತ್ತಂದ್ರೆ ಒಂದು ಹೇರ್ ಪ್ಯಾಕ್ ಮಾಡತ್ತೇನೆ. ಸಿಂಪಲ್ ಆಗೈತಿ, ಆದರೂ ಕೂಡ ಸಖತ್ ರಿಸಲ್ಟ್ ಐತ್ರಿ. ಇದನ್ನು ನೀವು ಮಿಸ್ ಮಾಡಬಾರ್ದು. ಒಂದು ಸಲ ಮಾಡ್ಕೊಂಡು ನೋಡಿರಿ, ಗೊತ್ತಾಗ್ತೈತಿ. ಕೂದಲು ಸಮಸ್ಯೆ ಇದ್ದವ್ರ, ಹಂಗೆ ಏನೈತಿ ಡ್ಯಾಂಡ್ರಫ್ ಮತ್ತು ಕೂದಲು ಉದ್ದ ಬೇಕಂದವ್ರು ಇದನ್ನೊಂದು ಹೇರ್ ಪ್ಯಾಕ್ ಮಾಡ್ಕೊರಿ. ಚಲೋ ಐತಿ. ಬ್ಯಾಸ್ಗೆ ಟೈಮ್ದಾಗ ಮನ್ಕರ ಸಖತ್ ತಂಪು ಅಂತಲೇ ಹೇಳ್ಬೋದು. ಚಲೋ ಐತಿ, ಮಾಡ್ಕೊಂಡು ನೋಡಿರಿ. ಇದಕ್ಕೆ ನಾನು ತೊಗೊಂಡನಿ ಒಂದು ಎಸಳ, ಒಂದು ಲೋಳ್ಸರ್ ತೊಗೊಂಡನಿ, ಒಂದು 4-5 ಏನೈತಿ, ಒಂದು 6 ತೊಗೊಂಡನಿ ನಾನಿಲ್ಲಿ. ಕೂದಲ ಜಾಸ್ತಿ ಇದ್ದವ್ರು ಜಾಸ್ತಿ ತೊಗೋಬೋದು. ಇದು ದಾಸವಾಳ ಎಲೆ ಇದೆ, ಶಂಖ ದಾಸವಾಳ ಅಂತಾರಲ್ಲ ಅದು. ನನಗೆ ಇವತ್ತು ಒಂದು ಹೂ ಸಿಕ್ಕೈತಿ. ಇದೊಂದು ಹೂನ ನಾನು ತೊಗೊಂಡನಿ. ಇದು ದಾಸವಾಳ ಹೂನ 2 ಹಾಕ್ಕೋಬೇಕು, ಇಲ್ಲಾಂದ್ರೆ 4 ಹಾಕ್ಕೋಬೇಕು. ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ತೊಗೊಂಡನಿ. ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. ಒಂದು ಅರ್ಧ ಅಷ್ಟೇ ತೊಗೋಬೇಕು, ಜಾಸ್ತಿ ಏನಿಲ್ಲ. ಹಂಗೆ ಏನೈತಿ, ನಾನಿಲ್ಲಿ ಒಂದು 2 ಚಮಚೆ ನಿನ್ನೆನ ನೆನೆ ಹಾಕ್ಕೊಂಡನಿ. ಮೆಂತ್ಯಕಾಳು ಹೇಳ್ಬೇಕಂದ್ರೆ ತುಂಬಾ ಒಳ್ಳೇದ್ರಿ, ಸಖತ್ತು ಒಳ್ಳೇದಂತಲೇ ಹೇಳ್ಬೋದು. ಒಂದು ಹೇರ್ ಪ್ಯಾಕ್ ಆಗಲಿ, ನಾವು ನೆನೆಸಿಟ್ಟು ನೀರು ಕುಡಿಯೋದಾಗಲಿ, ತಿನ್ನೋದಾಗಲಿ, ನಮ್ಮ ಬಾಡಿಗೆ ಒಳಗಿಂದನೂ ಸಹ ನಮ್ಮನ್ನು ಚೆನ್ನಾಗಿ ನೋಡ್ಕೊತೈತಿದೆ. ಇದು ಒಂದು ಅನ್ಕರ ಸಖತ್ ಒಳ್ಳೆಯದು. ಇದನ್ನು ಯಾರು ಮಿಸ್ ಮಾಡಬೇಡ್ರಿ ಅಂತಲೇ ಹೇಳ್ಬೋದು. ಬರೀ ಬಾಯಿಲೆ ತಿನ್ಬೋದು. ಇದನ್ನು ಬೆಳಗ್ಗೆ 2 ಚಮಚೆಯಿಂದ ಒಂದು ಅರ್ಧ ಚಮಚರ, ಯಾಕೆ ಒಂದು ನೆನೆಸಿಟ್ಟು ಒಂದು ಅರ್ಧ ಸ್ಪೂನ ತಿನ್ನಿರಿ ಇದನ್ನಂತ ಹೇಳ್ಬೋದು. ಇದ್ರ ನೀರನ್ನು ಸಹ ಕುಡಿಬೇಕು. ನಾನು ಒಂದು ಗ್ಲಾಸ್ ಕುಡಿಯತ್ತೀನಿ ಇದನ್ನು. ಇದ್ರ ಜೊತೆ ಏನೈತಿ, ನಾನು ಮಿಕ್ಸ್ ಮಾಡ್ಕೋತೀನಿ ಇದನ್ನು. ನಾನು 2 ಚಮಚೆನ ನೆನೆ ಇಟ್ಟು ತೊಗೊಂಡನಿ. ಚೆನ್ನಾಗಿ ರುಬ್ಕೋಬೇಕು, ನುಣ್ಣಗಾಗಬೇಕು. ನುಣ್ಣಗಾಗಲಿಲ್ಲ ಅಂದ್ರೆ ಏನಾಗ್ತೈತಿಪ್ಪ ಅಂದ್ರೆ ಎಲ್ಲ ಹೊಟ್ಟು ಉಳಿದು ಬಿಡ್ತೈತಿ, ಸರಿ ಆಗಂಗಿಲ್ಲ. ಹೇರ್ ಪ್ಯಾಕ್ ಒಂದು ಮಾಡ್ಕೋದಾಗ್ತೈತಿಲ್ಲ. ಅದ್ರೊಳಗೆ ಕೂದಲು ಜಾಸ್ತಿ ಇದ್ದವ್ರಿಗೆ ಏನಕರ ತೊಳೆದು ತುಂಬಾ ತ್ರಾಸ ಆಗ್ತೈತಿ. ಅದಕ್ಕಾಗಿ ನೀವೇನು ಮಾಡ್ಕೋರಿ ಅಂದ್ರೆ ನುಣ್ಣಗಾಗಿ ರುಬ್ಕೊಂಬಿಡ್ರಿ. ಕಲ್ಲಾಗ ಹರ್ಕೊಳ್ಳೋರು ಇದ್ರಿ ಅಂದ್ರೆ ನುಣ್ಣಗೆ ಆಗ್ಬೇಕದ. ಇವಾಗ ಏನೈತಿ, ನಾನು ನೀರು ಸಮೇತ ಹಾಕತ್ತೇನೆ. ನೀವು ನೀರು ಕೂಡ ಹಾಕ್ಕೋಬೋದು, ಜಾಸ್ತಿ ಹಾಕ್ಕೋಬಾರ್ದು, ಎಲ್ಲಂದ್ರೆ ಸಿಡಿದು ಬಿಡ್ತೈತಿ. ನೋಡ್ಕೊಂಡು ಹಾಕೋರಿ, ಎಷ್ಟು ಬೇಕೋ ಅಷ್ಟು. ಇವಾಗ ಇದನ್ನು ರುಬ್ಕೊಂಬರೋಣ. ಇದನ್ನು ಇವಾಗ ರುಬ್ಕೊಂಬಂದನಿ. ಈ ಥರ ಆಗಬೇಕು ನೋಡ್ರಿ. ನಾ ಈ ಥರ ನುಣ್ಣಗೆ ಮಾಡ್ಕೊಂಬಿಟ್ಟೇನೆ. ಇದನ್ನು ಪೇಸ್ಟ್ ಥರ ಆಗಬೇಕು. ಕೂದಲ್ಕಿಲ್ಲ ಅಂದ್ರೆ ಕುಂಡ್ರಂಗೆ ಇಲ್ಲ. ಇದನ್ನು ಹಚ್ಚು ಮೆಥಡ್ ಏನೈತಿ, ಬುಡ ಸಮೇತ ಹಚ್ಬೇಕು ನಾವು. ಮೇಲೆ ಯಾರು ಹಚ್ಚಬೇಡ್ರಿ. ಹಚ್ಚಿದ್ರೆ ನಿಮ್ಗೆ ರಿಸಲ್ಟ್ ಸಿಗಂಗಿಲ್ಲ. ನೀವೇನು ಮಾಡ್ಬೇಕಂದ್ರೆ ಬುಡ ಸಮೇತ ಕೂದಲಿಗೆ ಸಿಳ್ಕ ಮಾಡಿ 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 ಹಚ್ಕೋಬೇಕು. ಹಚ್ಕೊಂಡ್ರೆ ಏನೈತಿ, ಉದುರೋದು ಕಡಿಮೆ ಆಗ್ತೈತಿ, ಕೂದಲು ಉದ್ದ ಚೆನ್ನಾಗಿ ಬೆಳಿತೈತಿ. ಅದರ ಜೊತೆಗೆ ಎಣ್ಣೆನೂ ಹಚ್ಚುತ್ತು ಬರ್ರಿ. ಈ ಥರ ಒಂದು ಪೇಸ್ಟನ್ನು ನಾನು ಮಾಡಿ ತೋರಿಸಿ ನಿಮಗೆ ಇಷ್ಟ ಆಗೈತೆ ಅನ್ಕೊಂಡನಿ.